ಎಲ್ರಿಗೂ ನಮಸ್ಕಾರ. ಭಾರತ ಒಂದು ವಿಸ್ಮಯಗಳ ತಾಣ. ಅದರಲ್ಲೂ ಪ್ರಾಚೀನ ದೇವಾಲಯಗಳಲ್ಲಿ ಅದೆಷ್ಟೋ ವಿಸ್ಮಯಗಳಿದ್ದಾವೆ. ಅಂಥವುಗಳಲ್ಲಿ ಯಾಗಂಟಿಯ ಉಮಾಮಹೇಶ್ವರ ದೇವಾಲಯದಲ್ಲಿರುವಂತಹ ಈ ನಂದಿ ವಿಗ್ರಹ ಪ್ರತಿ ವರ್ಷ ಕೂಡ ಬೆಳೀತಾ ಇರುವಂಥದ್ದು ಕೂಡ ಒಂದು ವಿಸ್ಮಯವಾಗಿದೆ. ಈ ನಂದಿ ವಿಗ್ರಹ ಬೆಳೀತಾ ಇರೋದ್ರಿಂದ ಇದರ ಪಕ್ಕದಲ್ಲಿರುವಂತಹ ಕಂಬಗಳನ್ನು ಕೂಡ ದೇವಾಲಯದ ಆಡಳಿತ ಮಂಡಳಿಯವರು ತೆಗೆದುಹಾಕಬೇಕಾಯಿತು. ಇದನ್ನು ಹೇಗೆ ಬೆಳೀತಾ ಇದೆ ಅಂತ ಸಂಶೋಧನೆಯನ್ನು ಮಾಡಲಿಕ್ಕೆ ಪ್ರಾಚ್ಯ ವಸ್ತು ಇಲಾಖೆಯವರು ಹೊರಟಾಗ ಅವರಿಗೆ ಕಂಡುಬಂದ ಸತ್ಯ ಏನಂತಂದರೆ, ಪ್ರತಿ 20 ವರ್ಷಗಳಿಗೆ 1 ಇಂಚಿನಷ್ಟು ಈ ನಂದಿ ವಿಗ್ರಹ ಬೆಳೀತಾನೆ ಹೋಗ್ತಾ ಇದೆ. ಇದರ ವೈಜ್ಞಾನಿಕ ಸತ್ಯವನ್ನು ನಾವು ನೋಡೋದಾದರೆ, ಇದು ನಿರ್ಮಾಣವಾದಂತಹ ಶಿಲೆಯಲ್ಲಿ ಸಿಲಿಕಾ ಮತ್ತು ಕಬ್ಬಿಣದ ಅಂಶಗಳಿವೆ. ವಾತಾವರಣದಲ್ಲಿ ಇರುವಂತಹ ನೀರಿನ ಅಂಶ, ತೇವಾಂಶ ಇವುಗಳನ್ನು ಹೀರಿಕೊಂಡು ಸಿಲಿಕಾದ ಕಣಗಳನ್ನಾಗಿ ಖನಿಜವನ್ನು ಪರಿವರ್ತನೆ ಮಾಡಿದಾಗ ಆವಾಗ ಶಿಲೆ ಉಬ್ಬುತ್ತಾ ಹೋಗ್ತದೆ ಎಂಬಂಥದ್ದು ಈ ಒಂದು ವೈಜ್ಞಾನಿಕವಾದಂಥ ಸತ್ಯವಾಗಿದೆ. ಪ್ರಾಚೀನ ಭಾರತದಲ್ಲಿ ವೈಜ್ಞಾನಿಕವಾಗಿ ಎಷ್ಟೊಂದು ಮುಂದುವರೆದಿದ್ರು ಎಂಬುದಕ್ಕೆ ಇದೊಂದು ಅತ್ಯುತ್ತಮವಾದ ಉದಾಹರಣೆಯಾಗಿದೆ. ಈ ನಂದಿ ವಿಗ್ರಹವನ್ನು ಯಾಗಂಟಿ ಬಸವಣ್ಣ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಕಲಿಯುಗ ಕೊನೆಗೊಳ್ಳುವ ಸಂದರ್ಭದಲ್ಲಿ ಯಾಗಂಟಿ ಬಸವಣ್ಣ ದೊಡ್ಡದಾಗಿ ಬೆಳೆದು ಬಂದು ಕೂಗ್ತಾನೆ, ಆವಾಗ ಕಲಿಯುಗದ ಅಂತ್ಯವಾಗ್ತದೆ ಎಂಬಂತಹ ನಂಬಿಕೆಗಳು ಕೂಡ ಈ ಭಾಗದ ಜನರಲ್ಲಿವೆ. ಒಮ್ಮೆ ವೀಕ್ಷಿಸಿ. ಧನ್ಯವಾದಗಳು.